ಕರ್ನಾಟಕದ ನಾಯಕನಿಗೆ ಮಂತ್ರಿ ಪಟ್ಟ. ಯಾವ ಮಂತ್ರಿ ಆಗ್ತಾರೆ ಈ ನಾಯಕರು? ನಾಯಕ ಪಟ್ಟ ಫಿಕ್ಸ್. ಕರ್ನಾಟಕದ ಯಾರು ಈ ನಾಯಕರು ಮತ್ತು ಯಾರ ಸರ್ಕಾರದಲ್ಲಿ ಇವ್ರಿಗೆ ಮಂತ್ರಿಗಿರಿ ಫಿಕ್ಸ್ ಆಗೈತೆ? ನಿಜಕ್ಕೂ ಇವರು ಮಂತ್ರಿ ಆಗ್ತಾರ? ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ? ಏನಿ ಸುದ್ದಿ ನೋಡ್ಕೊಂಡ್ ಬರೋಣ ಬನ್ನಿ. ಮೋದಿ 3.0 ಕ್ಯಾಬಿನೆಟ್. ಎಚ್.ಡಿ. ಕುಮಾರಸ್ವಾಮಿಗೆ ಮಂತ್ರಿ ಪಟ್ಟ ಫಿಕ್ಸ್. ಹಿಂದೆ ಪ್ರಮಾಣ ವಚನ. ಎಚ್.ಡಿ. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬಹುತೇಕ ಕನ್ಫರ್ಮ್ ಆಗಿದೆ. ಈ ಹಿನ್ನೆಲೆ ಇಂದು ಮೋದಿ ಪದಗ್ರಹಣ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸತತ 3ನೇ ಬಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇಂದು ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮೋದಿ ಜೊತೆ 20ಕ್ಕೂ ಹೆಚ್ಚು ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 8ರಿಂದ 9 ಸಾವಿರ ಮಂದಿ ಭಾಗಿಯಾಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಕುರ್ಚಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬಹುತೇಕ ಕನ್ಫರ್ಮ್ ಆಗಿದೆ. ಈ ಹಿನ್ನೆಲೆ ಇಂದು ಮೋದಿ ಪದಗ್ರಹಣ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂಬ ಸುದ್ದಿ ಹೊರಬಿಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ 2 ಸ್ಥಾನವನ್ನು ತಗೊಂಡು ಬಂದು ಮಂತ್ರಿ ಪಟ್ಟವನ್ನು ತಗೊತಾ ಇದ್ದಾರೆ ಎಂದು. ನಿಜಕ್ಕೂ ಇದೊಂದು ಮಿರಾಕಲ್ ಅಂತ ವಿಪಕ್ಷದವರು ಸಾರಿ ಕೂಗಿ ಡಂಗರ ಬಾರಿಸ್ತಾ ಹೇಳ್ತಿದ್ದಾರೆ. ಆದರೆ ಇದು ಅವರು BJPಗರ ಜೊತೆಗೆ ನಿಂತಹ ಒಂದು ಪರಿಶ್ರಮ ಮತ್ತು ಅವರು ಪಟ್ಟಂತಹ ಒಂದು ಕಷ್ಟ ಕರ್ನಾಟಕದಲ್ಲಿ. ಏನಂತಾರೆ ವೀಕ್ಷಕರೇ? ಇದಕ್ಕೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.